ಸರ್, ಯಶವಂತಪುರ ಕ್ಷೇತ್ರದಲ್ಲಿ SIR ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ ಏನಾದರೂ ಕಂಪ್ಲೇಂಟ್ಸ್? SIR ನಮ್ಮ ಪಕ್ಷ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲರೂ ಅವರವರು ನಾವು ಸರಿ ಇಲ್ಲ ಅಂತ ವ್ಯಾಖ್ಯಾನ ಮಾಡ್ತಾವ್ರೆ. ಕಾಂಗ್ರೆಸ್ನವರು ಮನೆಗಳು ಕರೆಸಿ ಅವ್ರು ಬೇಕಾದ ಕಡೆ ಚೌಟ್ರಿ ಕರೆಸಿ ಫಾರಂ ವಿತರಣೆ ಮಾಡ್ತಾಯಿದ್ದಾರೆ. ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ನಿಜವಾದ ಮತದಾರನ ವೋಟರ್ ಲಿಸ್ಟಿಗೆ ಸೇರಿಸೋದು. ಏನು ಎರಡೆರಡು ಕೆಲಸ ಮತದಾರರಿದ್ದಾರೆ ಅದನ್ನು ತೆಗಿಬೇಕು. ಏನು ಬಾಂಗ್ಲಾ ಪ್ರಜೆಗಳಿದ್ದಾರೆ ಅವರನ್ನು ಕಂಪ್ಲೀಟಾಗಿ ತೆಗೆದು ನಿಜವಾದ ಮತದಾರರ ಪಟ್ಟಿ ತಯಾರು ಮಾಡಿದ್ರೆ ನಿಜವಾದ ಪಾರದರ್ಶಕ ಚುನಾವಣೆ ನಡೀತದೆ ಅಂತ ನಮ್ಮ ಆಶಯ. ಈಗ ರಾಜ್ಯ ಸರ್ಕಾರ PRC ಪರ್ಮನೆಂಟ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೊಡ್ತಾ ಇದೆ. ಅವ್ರಿಗೆ ಯಾವುದೇ ಕೊಡೋದಕ್ಕೆ ಹಕ್ಕಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು, ಮಾಡ್ತಾಯಿದ್ದಾರೆ. ಏನದು ಆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಟ್ಟರೆ ಬಾಂಗ್ಲಾ ಪ್ರಜೆಗಳು ಬೋಗಸ್ ವೋಟರ್ಸ್ ಎಲ್ಲ ಉಳ್ಕೊಳ್ಳಿ ಅಂತ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ನವ್ರು ಮಾಡೋದೇ ಅನೈತಿಕ ಅವ್ಯವಹಾರ. ಅವ್ರನ್ನ ಈಗ ಈ ರಾಜ್ಯದಲ್ಲಿ ಇನ್ನು ಹತ್ರ ಬಂದಿದೆ, ಇನ್ನೊಂದು 28 ತಿಂಗಳು ಇರ್ಬೋದು. ಅವ್ರನ್ನ ಆಚೆ ಕಳಿಸೋಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡು ಕೂತಿದ್ದಾರೆ, ಕಳಿಸ್ತಾರೆ. ಸರ್, ಯಶವಂತಪುರ ಕ್ಷೇತ್ರದಲ್ಲಿ SIR ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ ಏನಾದರೂ ಕಂಪ್ಲೇಂಟ್ಸ್? SIR ನಮ್ಮ ಪಕ್ಷ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲರೂ ಅವರವರು ನಾವು ಸರಿ ಇಲ್ಲ ಅಂತ ವ್ಯಾಖ್ಯಾನ ಮಾಡ್ತಾವ್ರೆ. ಕಾಂಗ್ರೆಸ್ನವರು ಮನೆಗಳು ಕರೆಸಿ ಅವ್ರು ಬೇಕಾದ ಕಡೆ ಚೌಟ್ರಿ ಕರೆಸಿ ಫಾರಂ ವಿತರಣೆ ಮಾಡ್ತಾಯಿದ್ದಾರೆ. ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ನಿಜವಾದ ಮತದಾರನ ವೋಟರ್ ಲಿಸ್ಟಿಗೆ ಸೇರಿಸೋದು. ಏನು ಎರಡೆರಡು ಕೆಲಸ ಮತದಾರರಿದ್ದಾರೆ ಅದನ್ನು ತೆಗಿಬೇಕು. ಏನು ಬಾಂಗ್ಲಾ ಪ್ರಜೆಗಳಿದ್ದಾರೆ ಅವರನ್ನು ಕಂಪ್ಲೀಟಾಗಿ ತೆಗೆದು ನಿಜವಾದ ಮತದಾರರ ಪಟ್ಟಿ ತಯಾರು ಮಾಡಿದ್ರೆ ನಿಜವಾದ ಪಾರದರ್ಶಕ ಚುನಾವಣೆ ನಡೀತದೆ ಅಂತ ನಮ್ಮ ಆಶಯ. ಈಗ ರಾಜ್ಯ ಸರ್ಕಾರ PRC ಪರ್ಮನೆಂಟ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೊಡ್ತಾ ಇದೆ. ಅವ್ರಿಗೆ ಯಾವುದೇ ಕೊಡೋದಕ್ಕೆ ಹಕ್ಕಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು, ಮಾಡ್ತಾಯಿದ್ದಾರೆ. ಏನದು ಆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಟ್ಟರೆ ಬಾಂಗ್ಲಾ ಪ್ರಜೆಗಳು ಬೋಗಸ್ ವೋಟರ್ಸ್ ಎಲ್ಲ ಉಳ್ಕೊಳ್ಳಿ ಅಂತ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ನವ್ರು ಮಾಡೋದೇ ಅನೈತಿಕ ಅವ್ಯವಹಾರ. ಅವ್ರನ್ನ ಈಗ ಈ ರಾಜ್ಯದಲ್ಲಿ ಇನ್ನು ಹತ್ರ ಬಂದಿದೆ, ಇನ್ನೊಂದು 28 ತಿಂಗಳು ಇರ್ಬೋದು. ಅವ್ರನ್ನ ಆಚೆ ಕಳಿಸೋಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡು ಕೂತಿದ್ದಾರೆ, ಕಳಿಸ್ತಾರೆ.